ಇನ್ನು PSI ಪರಶುರಾಮ್ ಅವರ ಮಾವ ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ. ಮೃತ ಪರಶುರಾಮ್ ಮಾವ ವೆಂಕಟಸ್ವಾಮಿ ಅವರು CID ತನಿಖೆಯನ್ನ ಸ್ವಾಗತಿಸಿದ್ದಾರೆ. ಯಾದಗಿರಿ ಶಾಸಕ ಮತ್ತು ಅವರ ಪುತ್ರ ಅವರ ಹಿಂಸೆಯಿಂದಲೇ ನನ್ನ ಅಳಿಯ ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಮಾತನಾಡಿದ್ದಾರೆ. ಜಾತಿ ನಿಂದನೆ ಮಾಡಿದ್ದಕ್ಕೆ ಮನನೊಂದು ಮೃತಪಟ್ಟಿದ್ದಾರೆ. ನನ್ನ ಅಳಿಯನ ಸಾವಿಗೆ ನ್ಯಾಯ ಸಿಗಬೇಕು. ಸರ್ಕಾರಕ್ಕೆ ಪರಶುರಾಮ್ ಮಾವ ವೆಂಕಟಸ್ವಾಮಿ ಒತ್ತಾಯವನ್ನ ಮಾಡಿದ್ದಾರೆ ಪಬ್ಲಿಕ್ ಟಿವಿ ಮುಖಾಂತರ. CID ಒಪ್ಪಿಸಿದೆ, ಅದಕ್ಕೆ ನಾವು ಸ್ವಾಗತ ಬಯಸ್ತೇವೆ. ಆದರೆ ನಮ್ಮ ಅಳಿಯ ಏನು ತೀರ್ಕೊಂಡಿದ್ದಾನೆ ಈ ಹಿಂಸೆಯಿಂದ, ನಮ್ಮ ಯಾದಗಿರಿ ಶಾಸಕರು ಆಮೇಲೆ ಬಂದ್ಬಿಟ್ಟು ಅವ್ರ ಮಗನ ಕಡೆಯಿಂದ ಏನು ಹಿಂಸೆ ಅನುಭವಿಸಿ ಒಳಗೊಳಗೆ ನೋವು ನೊಂದು ಅವ್ರೇನು ಸಾವು ಅನುಭವಿಸಿದ್ದಾರೆ, ಈ ಸಾವಿಗೆ ನಮಗೆ ನ್ಯಾಯ ಸಿಗಬೇಕಂತ ಹೇಳ್ಬಿಟ್ಟು ನಾವು ಈಗಾಗಲೇ ನಮ್ಮ SP ಅವರಿಗೆ ಲಿಖಿತ ಮೂಲಕವಾಗಿ ಕಂಪ್ಲೇಂಟ್ ಮಾಡಿದ್ದೀವಿ. ಆ ಆಧಾರದ ಮೇಲೆ FIR ದಾಖಲಾಗಿದೆ. ಆಮೇಲೆ ಜಾತಿ ನಿಂದನೆಯೂ ಆಗಿದೆ ಸರ್. ಅವ್ರ MLA ಅವ್ರು ಏನು ಹೇಳಿದ್ದಾರೆ, ನಿಮಗೆ 30 ಲಕ್ಷ ಕೊಟ್ಟರೆ ಇಲ್ಲಿ ಇರಬೇಕು, ಇಲ್ಲಾಂದರೆ ಯಾದಗಿರಿಲಿ ಇರೋದು ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರೆ, ಇಲ್ಲ ಸರ್ ಅಷ್ಟೊಂದು ಕೊಡ್ಲಿಕ್ಕೆ ಆಗೋದಿಲ್ಲ ನಮಗೆ, ನಾವು ಎಲ್ಲಿಂದ ಕೊಡಬೇಕು ಏನಂತ ಕೇಳಿದಾಗ, ಹಂಗಾದ್ರೆ ನೀವು ಒಂದು ಕೆಳ ಜಾತಿ ಮಟ್ಟದವರು ನೀವು ಇಲ್ಲಿ ಇರಲೇಬಾರ್ದು ನಮ್ಮ ಯಾದಗಿರಿ ಜಿಲ್ಲೆಯಲ್ಲಿ, ನೀವು ಬೇರೆ ಕಡೆ ಹೋಗ್ರಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಭಾಳ ಹಿಂಸೆ ಕೊಟ್ಟು ಮಾತಾಡುವಂಥ ದೃಶ್ಯ ಅವ್ರ ಮನೆಯಲ್ಲಿ ನನ್ನ ಜೊತೆಗೆ ಹಂಚ್ಕೊಂಡಿದ್ದಾರೆ ಸರ್. ಆ ನೋವಿನಿಂದನೇ ಅವರು ಕೊರಗಿ BP ಹೆಚ್ಚಾಗಿ ಅವರು ಮೃತಪಟ್ಟಿರೋದು ಅಂತೇಳಿ ನಮ್ಗೆ ಅನಿಸ್ತಾ ಇದೆ ಸರ್. ಈಗ CID ಅಧಿಕಾರಿಗಳು ಏನಾದರೂ ವಿಚಾರಣೆಗೆ ಹೆಚ್ಚಿನ ಮಾಹಿತಿಗೆ ನಿಮ್ಮನ್ನೇನಾದರೂ ಈಗಾಗಲೇ ಸಂಪರ್ಕ ಮಾಡಿದಾರಾ? ನಮ್ಮ ಯಾದಗಿರಿ PSI ಕಾನ್ಸ್ಟೇಬಲ್ ಒಬ್ಬರು ಫೋನ್ ಮಾಡಿದ್ರು, ನಿನ್ನೆ ಫೋನ್ ಮಾಡಿಬಿಟ್ಟು ಇವತ್ತು 1:15ಗೆ ಬರಲಿಕ್ಕೆ ಹೇಳಿದ್ದಾರೆ CBI ಅವರು ಅಂತೇಳಿ ಹೇಳಿದ್ದಾರೆ ಸರ್. ಆಮೇಲೆ ಮತ್ತೆ ಫೋನ್ ಮಾಡಿರ್ತೀವಿ ಅಂತ ತಿಳಿಸಿದ್ರು. ಫೋನಿಗಾಗಿ ನಿರೀಕ್ಷೆಯಲ್ಲಿದ್ದೀವಿ ಸರ್ ನಾವು. ಈ ಮರಣೋತ್ತರ ಪರೀಕ್ಷೆಯಲ್ಲೂ ಕೂಡ ಕೆಲವು ನಿಯಮಗಳು ಪಾಲನೆ ಆಗಿಲ್ಲ ಅನ್ನುವಂಥ ಆರೋಪಗಳು ನಿಮ್ಮ ಸಾಕಷ್ಟು ಜನ ಮಾಡ್ತಾ ಇದ್ದಾರೆ. ಏನು ನಿಯಮಗಳು ಪಾಲನೆ ಆಗಿಲ್ಲ, ಏನಾಯಿತು ಅಂತೇಳಿ ಸರ್? ಅದ್ರ ಬಗ್ಗೆ ನಾವು ಪೋಸ್ಟ್ ಮಾರ್ಟಮ್ ಸಲುವಾಗಿ ಬಾಡಿನ ಕೊಟ್ಟಿದ್ದೀವಿ. ಕೊಟ್ಟಿದ ಮೇಲೆ FIR ಸಲುವಾಗಿ ನಾವು ರಸ್ತೆ ರೋಕ ಮಾಡಿಬಿಟ್ಟು ಧರಣಿ ಮಾಡ್ತಾಯಿದ್ವಿ. ಅದಾದ ನಂತರ ಪೋಸ್ಟ್ ಮಾರ್ಟಮ್ ಆಗಿದೆ, ಮಾಡಿಕೊಟ್ಟಿದ್ದಾರೆ. ಬಟ್ ನಿಯಮಗಳ ಬಗ್ಗೆ ನನಗೆ ಅಷ್ಟೇನು ಗೊತ್ತಿಲ್ಲ ಸರ್. ಅದು ಈ CID ತನಿಖೆಯಿಂದ ನಿಮಗೆ ನ್ಯಾಯ ಸಿಗುತ್ತೆ ಅನ್ನುವಂಥ ಭರವಸೆ ಇದೆಯಾ ಸರ್? ಸರ್ಕಾರದ ಮೇಲೆ ಭರವಸೆ ಇದೆ, ಯಾಕಂದರೆ ಅವ್ರದ್ದೇ ಸರ್ಕಾರ ಇದೆ. ನಮ್ಮ ಹಿಂದುಳಿದ ವರ್ಗದವರು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಮಂತ್ರಿಗಳಾಗಿದ್ದಾರೆ, ಗೃಹ ಮಂತ್ರಿಗಳಾಗಿದ್ದಾರೆ. ಆ ಒಂದು ನಿರೀಕ್ಷೆಯಿಂದ ನಮಗೆ ನ್ಯಾಯ ಸಿಗ್ತದೆ ಅಂತೇಳಿ ಭಾವಿಸ್ತಾ ಇದ್ದೀವಿ ಸರ್. ಈಗ ನಿಮ್ಮ ಅಳಿಯ ಪರಶುರಾಮ್ ಅವರು ಈ ವಿಚಾರವಾಗಿ, ಈ ವರ್ಗಾವಣೆ ವಿಚಾರವಾಗಿ ಈಗೇನು FIR ಆಗಿದೆ, ಈ ವಿಚಾರವಾಗಿ ನಿಮ್ಮ ಹತ್ರ ಏನಾದರೂ ಚರ್ಚೆ ಮಾಡಿದ್ರು? ಏನು ವಿಚಾರಗಳನ್ನ ಹೇಳಿದರು? ಅವ್ರ ಮನೆ ಥರ ಹೋದಾಗ ನನ್ನ ಜೊತೆಯಲ್ಲಿ ಸಾಯಂಕಾಲ ಹಂಚ್ಕೊಂಡಿರೋದು ಸರ್. ಅವರು ಈ ಥರ ಇದೆ ಸಿಚುವೇಶನ್ ನಮ್ಮ ಯಾದಗಿರಿಯಲ್ಲಿ, ನಾನು ಬಂದು 7 ತಿಂಗಳಾಗಿದೆ ಇಲ್ಲಿ. ಅದರಲ್ಲಿ ನಾನು MP ಎಲೆಕ್ಷನ್ಗೆ ಹೊರಗಡೆ ಹೋಗಿದ್ದೆ. ಅಲ್ಲಿಂದ ಮತ್ತೆ ಬಂದಮೇಲೆ ಈ ಥರ ಹಣಕ್ಕಾಗಿ ಡಿಮ್ಯಾಂಡ್ ಇಟ್ಟಿದ್ದರು. ಇಷ್ಟು ಕೊಡಲಿಕ್ಕೆ ನನ್ನ ಕೈಯಲ್ಲಿ ಆಗೋದಿಲ್ಲ. ಆ ಕಾರಣಕ್ಕಾಗಿ ಬೇರೆ ಎಲ್ಲಾದರೂ ಆಗಿದ್ರೆ ಹೋಗ್ತೀನಿ ನಾನು, ಇಲ್ಲಾಂದರೆ ಹಿಂದಿನ ಥರನೇ SP ಆಫೀಸಲ್ಲಿ ಕೆಲಸ ಮಾಡಲಿಕ್ಕೆ ನಾನು ಸಿದ್ಧ ಇದ್ದೀನಿ ಅಂತ ಹೇಳ್ಬಿಟ್ಟು ಮನನೊಂದು ನನ್ನ ಹತ್ರ ಕಣ್ಣೀರು ಹಾಕ್ಕೊಂಡು ಅವರ ದುಃಖನ ನನ್ನ ಹತ್ರ ಹಂಚ್ಕೊಂಡಿದ್ದಾರೆ ಸರ್ ಅವರು. ಈಗ ಒಂದು ಸಾವು ಸಂಭವಿಸುವ ಮಟ್ಟಕ್ಕೆ ಅವ್ರ ಮೇಲೆ ಒತ್ತಡ ಇತ್ತು ಅನ್ನುವಂಥದ್ದು, ಇದನ್ನು ನೀವು ಕುಟುಂಬಸ್ಥರಾಗಿ ಹೇಗೆ ನಿಭಾಯಿಸಲಿಕ್ಕೆ ಪ್ರಯತ್ನ ಮಾಡಿದರೆ? ಯಾಕೆಂದರೆ ಈಗ ನಿಮ್ಮ ಮಗಳು ಕೂಡ ತುಂಬ ಗರ್ಭಿಣಿ ಇದ್ದಾರೆ. ಯಾವ ಥರದ ಒತ್ತಡ ಅಂದರೆ ನಿಯಂತ್ರಣ ಮಾಡಲಿಕ್ಕೆ ಎಷ್ಟು ಮಟ್ಟಿಗೆ ಪ್ರಯತ್ನ ನಡೆದಿತ್ತು? ನೀವು ಏನೆಲ್ಲ ಪ್ರಯತ್ನಗಳನ್ನ ಮಾಡಿದ್ರಿ ಸರ್? ಸರ್, ನಮ್ಮ ಹಳೆಯನಿಗೆ ಮನವೊಲಿಸಿದ್ವು ಅವರಿಗೆ. ಇದಿಲ್ಲಪ್ಪ, ಸರ್ವಿಸಲ್ಲಿ ಸರ್ವಸಾಮಾನ್ಯ ಇಂಥವೆಲ್ಲ ಆಗ್ತಿರ್ತವೆ, ಈ ರಾಜಕೀಯ ಒತ್ತಡ ಇದ್ದೇ ಇರ್ತದೆ. ಆ ಕಾರಣಕ್ಕಾಗಿ ಇದ್ರ ಬಗ್ಗೆ ನೀವೇನು ತಲೆ ಕೆಡಿಸ್ಕೋಬೇಡ್ರಿ. ಈಗೇನಿದೆ ಅವರೆಲ್ಲಿ ಪೋಸ್ಟಿಂಗ್ ಕೊಡ್ತಾರೆ ಕೇಳ್ರಿ, ಇಲ್ಲಾಂದರೆ ಗುಲ್ಬರ್ಗ ಹೋಗ್ರಿ IG ಆಫೀಸ್ಗೆ, ಅಲ್ಲಿ ರಿಕ್ವೆಸ್ಟ್ ಮಾಡಿರಿ, ಮೊದಲತನ ಸೆನ್ಗೆ ನೀವು ಹಾಕ್ಕೊಂಡ್ಮೇಲೆ ಮುಂದೆ ನೋಡಮ್ಮಂತ ಜನರಲ್ ಟ್ರಾನ್ಸ್ಫರ್ ಟೈಮಲ್ಲಿ ಅಂತ ಹೇಳ್ಬಿಟ್ಟು ನಾನು ಅವ್ರ ಮನವರಿಕೆ ಮಾಡಿದ್ದೆ ಸರ್. ನಾನು ಏನು ಸರ್ ನಿಮ್ಮ ಆಗ್ರಹ ಏನು ಸರ್? ಈಗಂತೂ ನಿಮ್ಮ ಅಳಿಯನ ನೀವು ಕಳೆದುಕೊಂಡಿದ್ದೀರಿ, ಈಗ ಮುಂದೆ ನಿಮ್ಮ ಮಗಳ ಭವಿಷ್ಯದ ವಿಚಾರವಾಗಿ ಆದರೆ ನಿಮ್ಮ ಆಗ್ರಹ ಏನು ಸರ್ಕಾರಕ್ಕೆ? ಸರ್, ನಮ್ಮ ಆಗ್ರಹ ಸರ್ಕಾರಕ್ಕೆ ಏನಂತ ಹೇಳ್ಬಿಟ್ಟಂದರೆ, 3 ವರ್ಷ ಆಯ್ತು ಸರ್ ಮಗಳು ಮದುವೆ ಆಗಿ, ಒಂದು ಮಗು ಇದೆ ಆಲ್ರೆಡಿ, ಇವಾಗ ತುಂಬ ಗರ್ಭಿಣಿ ಇದ್ದಾಳೆ. ನಮ್ಮ ಹಳೆಯನಂತೂ ನಾವು ಕಳ್ಕೊಂಡು ಬಿಟ್ಟಿದ್ದೀವಿ. ಆ ಕಾರಣಕ್ಕಾಗಿ ನಮ್ಮ ಹಳೆ ಏನು ನೋವು ಅನುಭವಿಸಿದ್ದಾನೆ. ಶಾಸಕರನ್ನ ಜನಸಾಮಾನ್ಯರು ಆಯ್ಕೆ ಮಾಡಿಕೊಳ್ಳೋದು ಏನಕ್ಕಪ್ಪ ಅಂತ ಹೇಳ್ಬಿಟ್ಟಂದರೆ, ಅವ್ರ ಕೆಲಸ ಕಾರ್ಯಗಳಾಗಲಿ, ನಗರ ಚೆನ್ನಾಗಿರಲಿ ಅಂತ ಹೇಳ್ಬಿಟ್ಟು ಆಯ್ಕೆ ಮಾಡ್ತೀವಿ, ಅವ್ರಿಗೆ ಮತ ನೀಡಿ. ಇಂಥವರು ನರಭಕ್ಷಕರಾಗ್ಬಿಟ್ರೆ ಸರ್ಕಾರ ಸುಮ್ಮನೆ ಕೂತ್ರೆ ಸರಿಯಲ್ಲ ಅಂತೇಳಿ ನನ್ನ ಭಾವನೆ. ಈ ನಮ್ಮ ಹಳೆ ಏನು ಮೃತಪಟ್ಟಿದ್ದನ್ನೇ ನ್ಯಾಯ ಕೊಡಿಸ್ಬೇಕಂತ ಹೇಳ್ಬಿಟ್ಟು ಸರ್ಕಾರದಲ್ಲಿ ಮನವಿ ಮಾಡ್ಕೊಳ್ತೀವಿ ಸರ್, ಮಾಧ್ಯಮ ಮುಖಾಂತರ. ಇದು PSI ಪರಶುರಾಮ್ ಅವರ ಮಾವರಾದ ವೆಂಕಟಸ್ವಾಮಿ ಅವರ ಮಾತುಗಳು. ಕ್ಯಾಮ್ರಾಮನ್ ಯಲ್ಲಪ್ಪ ಜೊತೆ ವಿಜಯ್ ಜಾಗಟ್ಕಲ್, ಪಬ್ಲಿಕ್ TV, ರಾಯಚೂರು. ಇದು ಪರಶುರಾಮ್ ಅವರ ಮಾವ ಹೇಳ್ತಾ ಇರುವಂತಹ ಮಾತು. ಮತ್ತೊಂದು ಕಡೆ ಪರಶುರಾಮ್ ಪತ್ನಿ ಶ್ವೇತಾ ಕೂಡ ಇದೇ ರೀತಿಯಲ್ಲಿಯೇ ಮಾತನಾಡ್ತಾ ಇದ್ದಾರೆ.
FIR ಕೂಡ ದಾಖಲಾಗಿದೆ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರಬೇಕಿದೆ. ಮತ್ತೊಂದು ಕಡೆ CID ಕೂಡ ಇನ್ವೆಸ್ಟಿಗೇಷನ್ ಅನ್ನು ಆರಂಭಿಸಿರೋದ್ರಿಂದ ಒಂದು ಕ್ಲಿಯರ್ ಪಿಕ್ಚರ್ ಒಂದು ವಾರದೊಳಗೆ ಸಿಗುವಂತಹ ಸಾಧ್ಯತೆ ಇದೆ. ಈ ಪ್ರಕರಣದಲ್ಲಿ ಮತ್ತೇನೆಲ್ಲ ಬೆಳವಣಿಗೆಗಳಾಗುತ್ತೆ ಅನ್ನೋದನ್ನ ಕಾದ್ ನೋಡಬೇಕಾಗುತ್ತೆ. ಈಗಾಗಲೇ G. ಪರಮೇಶ್ವರ್ ಅವರು ಕೂಡ ಹೇಳ್ತಾ ಇದ್ರು, ನಾನು ಕೂಡ ಪರಶುರಾಮ್ ಅವರ ನಿವಾಸಕ್ಕೆ ಹೋಗಬೇಕು, ಅವರ ಕುಟುಂಬಸ್ಥರ ಜೊತೆಗೆ ಮಾತನಾಡಬೇಕು ಅಂತೇಳಿ ನಿನ್ನೆ R. ಅಶೋಕ್ ಕೂಡ ಭೇಟಿಯನ್ನು ಕೊಟ್ಟಿದ್ರು. ಎಲ್ಲ ಬೆಳವಣಿಗೆಗಳ ನಡುವೆ ಪರಶುರಾಮ್ ಅವರ ಪತ್ನಿ ಶ್ವೇತಾ ಅವರಿಗೆ ನಾವು ಸರ್ಕಾರಿ ಕೆಲಸವನ್ನು ಕೊಡ್ಲಿಕ್ಕೆ ಮುಂದಾಗಿದ್ದೇವೆ ಅಂತ ಕೂಡ ಡಾಕ್ಟರ್ G. ಪರಮೇಶ್ವರ್ ಅವರು ಕನ್ಫರ್ಮ್ ಮಾಡಿದ್ದಾರೆ.